ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನು ಶುಕನಿಗೆ ಮೋಕ್ಷ ಸಾಧಕವಾದ ಹಿತವನ್ನು ಉಪದೇಶಿಸಿದುದು ಎಂಬ 338ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಹೇಳುತ್ತಿರುವನು: ವತ್ಸ, ಶುಭಕರವೂ ಶಾಂತಿಕರವೂ ನಿರ್ದುಃಖವೂ ಸುಖಪ್ರದವೂ ಆದ ಶಾಸ್ತ್ರವನ್ನು ಕೇಳಿದ ಮೇಲೆಯೇ ಮನುಷ್ಯನ ಬುದ್ಧಿಯು ಪರಿಪಕ್ವವಾಗುವುದು, ಅದರಿಂದ ಸುಖವನ್ನು ಹೊಂದುವನು. ಲೋಕದಲ್ಲಿ ಪ್ರತಿದಿನವೂ ಸಾವಿರಾರು ಶೋಕ ಕಾರಣಗಳು, ನೂರಾರು ಭಯಕಾರಣಗಳು ಏರ್ಪಡುವುದು ಸಹಜವು. ಆದರೆ ಅವು ಮೂಢನಿಗೆ ಹೊರತು ಪಂಡಿತನಿಗಲ್ಲ. ಆದುದರಿಂದ ಅನಿಷ್ಟ ನಿವಾರಣೆಗಾಗಿ ನಿನಗೆ ಕೆಲವು ವಿಷಯಗಳನ್ನು ಹೇಳುವೆನು. ಯಾವನಿಗೆ ಬುದ್ಧಿಯು ತನ್ನ ವಶದಲ್ಲಿ ಇರುವುದೋ ಅವನು ಶೋಕವನ್ನೆಲ್ಲ ನಿಗ್ರಹಿಸಿ ಸುಖವನ್ನೇ ಹೊಂದುವನು. ಅನಿಷ್ಟ ಪ್ರಾಪ್ತಿ, ಇಷ್ಟ ವಿಯೋಗವೆಂಬಿ ಎರಡು ಅಲ್ಪ ಬುದ್ಧಿಯುಳ್ಳವರನ್ನೇ ದುಃಖಕ್ಕೆ ಗುರಿ ಮಾಡುವವು. ಕಳೆದು ಹೋದುದನ್ನು ಚಿಂತಿಸಿ ದುಃಖಿಸಬಾರದು. ಅದನ್ನು ನೆನೆಸಿಕೊಳ್ಳುತ್ತಿರುವವರೆಗೂ ಸ್ನೇಹ ಬಂಧವೆಂಬುದು ಅವನನ್ನು ಬಿಡದು. ಒಬ್ಬನಿಗೆ ಯಾವುದಾದರೊಂದರಲ್ಲಿ ಅನುರಾಗವು ಹುಟ್ಟಿದರೂ ಅದರಲ್ಲಿ ಅವನು ಮೊದಲು ದೋಷಗಳನ್ನೇ ಹುಡುಕಿ ತಿಳಿಯಬೇಕು. ಆಗ ಯಾವುದರಲ್ಲಿಯೂ ಅಷ್ಟಾಗಿ ಸ್ನೇಹ ಬಂಧವು ಉಂಟಾಗದು. ಅದರಲ್ಲಿ ಅನಿಷ್ಟ ಭಾವವನ್ನೇ ಕಂಡುಕೊಳ್ಳಬೇಕು. ತನಗೆ ಹಿತವಾಗಿ ತೋರಿದುದನ್ನೆಲ್ಲ ಅಹಿತವನ್ನಾಗಿಯೇ ತಿಳಿಯಬೇಕು. ಆಗ ತಾನಾಗಿ ವಿರಕ್ತಿ ಹುಟ್ಟುವುದು. ಕಳೆದು ಹೋದುದನ್ನು ಚಿಂತಿಸಿ ಶೋಕಿಸುವವನಿಗೆ ಧರ್ಮಾರ್ಥ ಕೀರ್ತಿಗಳಲ್ಲಿ ಯಾವುದು ಲಭಿಸದು. ದುರ್ಲಭವಾದುದು ಎಂದಿಗೂ ದುರ್ಲಭವೇ. ಕಳೆದು ಹೋದುದನ್ನು ಕುರಿತು ಎಷ್ಟು ಸಂಕಟಪಟ್ಟರೂ ಅದು ಹಿಂತಿರುಗಿ ಬಾರದು. ಪ್ರಾಣಿಗಳಿಗೆ ವಿಷಯಗಳೊಡನೆ ಸಂಯೋಗ ವಿಯೋಗಗಳೆಂಬ ಈ ಎರಡು ಯಾವಾಗಲೂ ಸಹಜವೇ. ಅವು ಒಂದು ವೇಳೆ ಬರುವವು, ಮತ್ತೊಂದು ವೇಳೆ ಹೋಗುವವು. ಈ ಒಂದಕ್ಕೂ ಮನುಷ್ಯನು ಶೋಕಿಸಬಾರದು. ಕಳೆದು ಹೋದುದನ್ನು ಕುರಿತು ಅದು ಮರಣರೂಪವಾಗಿರಲಿ ನಷ್ಟರೂಪವಾಗಿರಲಿ, ಅದಕ್ಕಾಗಿ ಯಾವನು ಶೋಕಿಸುವನೋ ಅವನು ಆ ದುಃಖದಿಂದ ಬೇರೊಂದು ದುಃಖವನ್ನೇ ತಂದುಕೊಳ್ಳುವನು. ಹೀಗೆ ಅವನಿಗೆ ಒಂದು ದುಃಖದಿಂದ ಎರಡು ಅನರ್ಥಗಳು ಉಂಟಾಗುವವು. ಯಾವನು ಲೋಕದಲ್ಲಿ ಜನನ ಮರಣಗಳ ತತ್ವವನ್ನು ಬುದ್ಧಿಯಿಂದ ವಿಮರ್ಶಿಸಿ ಅದಕ್ಕಾಗಿ ಕಣ್ಣಿನಲ್ಲಿ ನೀರನ್ನು ಬಿಡದಿರುವನೋ ಅವನೇ ಎಲ್ಲವನ್ನೂ ಚೆನ್ನಾಗಿ ನೋಡತಕ್ಕವರು. ಅಂತಹವರಿಗೆ ಎಂತಹ ಸಂಭವಗಳಲ್ಲಿಯೂ ಕಣ್ಣೀರು ಬರಲು ಅವಕಾಶವಿಲ್ಲ. ಶಾರೀರಿಕ ಮಾನಸಿಕ ದುಃಖಗಳಲ್ಲಿ ಯಾವುದು ಬಂದರೂ ಅದಕ್ಕಾಗಿ ಚಿಂತಿಸಬಾರದು. ಅದನ್ನು ಚಿಂತಿಸಿದಷ್ಟು ದುಃಖಕ್ಕೆ ಕಾರಣವು. ಚಿಂತಿಸಿದಷ್ಟು ದುಃಖವು ಮೇಲೆ ಮೇಲೆ ಚಿಂತೆಯನ್ನು ಹೆಚ್ಚಿಸುತ್ತಾ ಬರುವುದು. ಪ್ರಜ್ಞೆಯಿಂದ ಮಾನಸಿಕ ದುಃಖವನ್ನು, ಔಷಧದಿಂದ ಶಾರೀರಿಕ ದುಃಖವನ್ನು ನಿವಾರಿಸಬೇಕು. ಇದೇ ವಿಜ್ಞಾನದ ಬಲವು. ಈ ವಿಷಯಗಳಲ್ಲಿ ಬಾಲಿಶರಂತೆ ವರ್ತಿಸಬಾರದು. ಯೌವನ, ರೂಪ, ಜೀವಿತ, ಧನ, ಆರೋಗ್ಯ, ಪ್ರಿಯ ಸಮಾಗಮ ಎಂಬಿವೆಲ್ಲವೂ ಅನಿತ್ಯವಾದವುಗಳೇ. ಪಂಡಿತನು ಇವುಗಳಿಗೆ ಆಸೆ ಪಡಬಾರದು. ಲೋಕಕ್ಕೆಲ್ಲ ಸಾಮಾನ್ಯವಾಗಿ ಬರತಕ್ಕ ದುಃಖಕ್ಕಾಗಿ ಒಬ್ಬನು ಶೋಕಿಸುವುದೇ ಯುಕ್ತವಲ್ಲ. ಹಾಗೆ ಶೋಕಿಸುವುದಕ್ಕೆ ಬದಲಾಗಿ ಸಾಧ್ಯವಾದರೆ ಅದಕ್ಕೆ ಪ್ರತೀಕಾರವನ್ನು ಮಾಡುವುದು ಉತ್ತಮವು. ಈ ಲೋಕದ ಜೀವಯಾತ್ರೆಯಲ್ಲಿ ಮನುಷ್ಯನಿಗೆ ವಿಷಯ ಭೋಗಗಳಲ್ಲಿ ಪ್ರೀತಿಯು, ಮರಣದಲ್ಲಿ ಅಪ್ರೀತಿಯು ಮೋಹದಿಂದಲೇ ಉಂಟಾಗುವುದೆಂದು ತಿಳಿ. ಸುಖ ದುಃಖಗಳೆರಡನ್ನೂ ತ್ಯಜಿಸಿದವನೇ ಬ್ರಹ್ಮವನ್ನು ಹೊಂದುವನು. ಅಂತಹವನ ಮರಣವು ಶೋಕಾಸ್ಪದವೇ ಅಲ್ಲ. ಧನವೆಂಬುದು ಎಂದಿದ್ದರೂ ದುಃಖ ಕಾರಣವೇ. ಧನವನ್ನು ಸಂಪಾದಿಸುವುದು ಕಷ್ಟವು, ಅದನ್ನು ಕಾಪಾಡುವುದು ಕಷ್ಟವು, ಅದನ್ನು ವ್ಯಯ ಮಾಡುವಾಗಲೂ ಮನಸ್ಸಿಗೆ ಕಷ್ಟವಾಗುವುದು. ಅದು ನಷ್ಟವಾದರಂತೂ ಉಪಾರ ದುಃಖಕ್ಕೆ ಕಾರಣವು. ಆದುದರಿಂದ ಧನ ನಾಶಕ್ಕಾಗಿ ಚಿಂತಿಸಬಾರದು. ಅಲ್ಪ ಬುದ್ಧಿಯುಳ್ಳವರು ತಮ್ಮ ಸಂಪದ್ದಶೆಯಲ್ಲಿ ಮೇಲೆ ಮೇಲೆ ಯಾವ ಯಾವ ಸ್ಥಿತಿಗೆ ಬಂದರೂ ತೃಪ್ತಿಯಿಲ್ಲದೆ ಕೊನೆಗೆ ಅದರಿಂದಲೇ ಕೆಟ್ಟು ಹೋಗುವರು. ಪಂಡಿತರಾದವರು ಅಂತಹ ನಷ್ಟಕ್ಕೆ ಸಂತೋಷ ಪಡುವರು. ಕುಮಾರ, ವೃದ್ಧಿಯೆಲ್ಲವೂ ಕ್ಷಯದಲ್ಲಿಯೇ ಮುಗಿಯುವುದು, ಉನ್ನತಿಯೆಲ್ಲವೂ ಅವನತಿಯಲ್ಲಿಯೇ ಮುಗಿಯುವುದು, ಸಂಯೋಗವು ವಿಯೋಗದಲ್ಲಿ ಮುಗಿಯುವುದು, ಜೀವಿತವು ಮರಣದಲ್ಲಿಯೇ ಮುಗಿಯುವುದು. ಆಸೆಗೆ ಕೊನೆಯೆಂಬುದೇ ಇಲ್ಲ. ಸಂತುಷ್ಟಿಯೇ ಪರಮ ಸುಖವು. ಇದರಿಂದಲೇ ಪಂಡಿತರಾದವರು ಸಂತೋಷವನ್ನೇ ಧನವೆಂದು ತಿಳಿಯುವರು. ವಯಸ್ಸೆಂಬುದು ನಿಮಿಷ ಮಾತ್ರವೂ ನಿಲ್ಲದೆ ಓಡುತ್ತಲೇ ಇರುವುದು. ತನ್ನ ಶರೀರವೇ ತನಗೆ ಸ್ಥಿರವಿಲ್ಲದಿರುವಾಗ ಬೇರೆ ಯಾವುದನ್ನು ಸ್ಥಿರವೆಂದು ಭಾವಿಸಬಹುದು? ಭೂತಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿ
ಅವೆಲ್ಲ ಮನಸ್ಸಿನಿಂದ ಆಚೆಗೆ ಇರುವುದೆಂಬುದನ್ನು ತಿಳಿದವರು ಪರಗತಿಯ ಪ್ರಯಾಣ ಮಾರ್ಗದಲ್ಲಿ ಬಹುದೂರಕ್ಕೆ ಸಾಗಿದವರಾಗುವರು. ಅವರಿಗೆ ಶೋಕ ಪ್ರಸಕ್ತಿಯೇ ಇಲ್ಲ. ಧನ ಸಂಗ್ರಹದಲ್ಲಿಯೇ ದೃಷ್ಟಿಯಿಟ್ಟು ಕಾಮ ಭೋಗಗಳಲ್ಲಿ ತೃಪ್ತಿ ಇಲ್ಲದಿರುವವನನ್ನು ಹುಲಿಯು ಹಸುವನ್ನು ಹೇಗೋ ಹಾಗೆ ಮೃತ್ಯುವು ತಟ್ಟನೆ ಮೇಲೆ ಬಿದ್ದು ಸಾಗಿಸಿಕೊಂಡು ಹೋಗುವುದು. ಆದುದರಿಂದ ದುಃಖ ನಿವೃತ್ತಿಗೆ ಉಪಾಯವನ್ನು ಹುಡುಕಬೇಕು. ವ್ಯಸನಕ್ಕೆ ಈಡಾಗದೆ ತನ್ನ ಕಾರ್ಯ ಸಂಕಲ್ಪವನ್ನು ಉತ್ಸಾಹದಿಂದ ಕೊನೆ ಮುಟ್ಟಿಸಬೇಕು. ಧನಿಕನಿಗಾಗಲಿ ದರಿದ್ರನಿಗಾಗಲಿ ಶಬ್ದಾದಿ ವಿಷಯಗಳನ್ನು ಅನುಭವಿಸಿದ ಮೇಲೆ ಅವುಗಳಿಂದ ಏನೂ ಲಭಿಸದು. ಪ್ರಾಣಿಗಳಿಗೆ ಮೊದಲು ಸಂಯೋಗವೇನೂ ಇಲ್ಲದಿದ್ದಾಗ ದುಃಖಕ್ಕೆ ಕಾರಣವೇ ಇಲ್ಲ. ಆದುದರಿಂದ ತನ್ನ ಸಹಜ ಪ್ರಕೃತಿಯಲ್ಲಿ ಇರುವವನು ಅಂತಹ ಕೂಡಿಕೆಯು ತಪ್ಪಿಹೋದುದಕ್ಕಾಗಿ ಎಂದಿಗೂ ದುಃಖಿಸಬಾರದು. ಮನುಷ್ಯನು ಧೈರ್ಯವನ್ನು ಹಿಡಿದು ವಿಷ್ಣೋದರಗಳ ಆತುರದಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕು. ತನ್ನ ಕಣ್ಣಿನಿಂದ ಕೈಕಾಲುಗಳನ್ನು ರಕ್ಷಿಸಿಕೊಳ್ಳಬೇಕು. ಮನಸ್ಸಿನಿಂದ ಕಣ್ಣು ಕಿವಿಗಳನ್ನು ರಕ್ಷಿಸಿಕೊಳ್ಳಬೇಕು. ವಿದ್ಯೆಯಿಂದ ಅಂದರೆ ಜ್ಞಾನದಿಂದ ಮನಸ್ಸನ್ನು ವಾಕ್ಕನ್ನು ರಕ್ಷಿಸಿಕೊಳ್ಳಬೇಕು. ಇತರರು ತಿಳಿದವರಾಗಿರಲಿ ತಿಳಿಯದವರಾಗಿರಲಿ ಅವರಲ್ಲಿ ವಿನಯದಿಂದ ವರ್ತಿಸಬೇಕು. ಅಂತಹವನೇ ಪಂಡಿತನು, ಅಂತಹವನೇ ಸುಖಿ. ಯಾವುದನ್ನು ಕೋರದೆ ಯೋಗನಿಷ್ಠರಾಗಿ ತನ್ನ ಆತ್ಮದಲ್ಲಿಯೇ ಕ್ರೀಡಿಸುತ್ತಾ ಲೋಭವನ್ನು ನೀಗಿ ತನಗೆ ತಾನೇ ಸಹಾಯಕನಾಗಿ ಚರಿಸತಕ್ಕವನೇ ಸುಖಿಯಾಗುವನು. ಇದು 338ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.